ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಂತೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರ ಅನುಭವ ಕಾರ್ಯಕ್ರಮವನ್ನು ಕೇಳಿ ಆ ಹಿರಿಯರ ಅನುಭವ ಕಾರ್ಯಕ್ರಮ ಕುರಿತಾಗಿ ಫೀಡ್ಬ್ಯಾಕನ್ನು ತಿಳಿಸ್ಕೊಡೋದಕ್ಕೆ ಲೇಖಕಿ ಹಾಗೂ ಕಥೆಗಾರ್ತಿಯಾಗಿರುವಂತಹ ಶೈಲಜಾ ಪ್ರಸಾದ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಖುದ್ದಾಗಿ ಅವ್ರನ್ನೇ ನಾವು ಮಾತಾಡಿಸಿ ಈ ಅನುಭವ ಕಾರ್ಯಕ್ರಮ ಕುರಿತಾದಂಥ ಫೀಡ್ಬ್ಯಾಕನ್ನು ಅವ್ರ ಕಡೆಯಿಂದ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಶೈಲಜಾ ಪ್ರಸಾದ್ ಮೇಡಮ್ ಅವ್ರನ್ನ ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್, ತಾವು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ನಾವು ಪ್ರಸಾರ ಮಾಡಿದಂತಹ ಅನುಭವ ಕಾರ್ಯಕ್ರಮವನ್ನು ತಾವು ಕೇಳಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ನಾವು ಹಿರಿಯರಿಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನ, ವಿಜ್ಞಾನ, ಆರೋಗ್ಯ ಕುರಿತಾಗಿ ನಾವು ಮಾತಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಹಿರಿಯರು ಸಹ ಭಾಗವಹಿಸಿ ಮಾತಾಡಿದ್ದಾರೆ. ಮೊದಲನೇದಾಗಿ ಹಿರಿಯರು ಮಾತಾಡಿದಂಥ ಆರೋಗ್ಯ ಕುರಿತಾದಂತಹ ವಿಷಯಗಳ ಬಗ್ಗೆ ತಮ್ಮ ಫೀಡ್ಬ್ಯಾಕನ್ನು ತಿಳಿಸ್ಕೊಡೋದಾದರೆ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಮೇಡಮ್? ಮೊದಲಿಗೆ ನಾನು ಸಾರಥಿ ಜಲಕ್ 90.4 ಸಮುದಾಯ ರೇಡಿಯೋಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಜನರಿಗೆ ತಲುಪೋದಕ್ಕೆ ರೇಡಿಯೋ, ದೂರದರ್ಶನ ಇದು ಬಹಳ ಒಳ್ಳೆಯ ಮಾಧ್ಯಮ. ಹಿರಿಯರು ಬಹಳ ಜನ ಇದರಲ್ಲಿ ಬಂದು ಮಾತಾಡಿದ್ದಾರೆ. ಅವರ ಅನುಭವಗಳನ್ನ ಹೇಳಿದ್ದಾರೆ, ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ತಂತ್ರಜ್ಞಾನವನ್ನು ನಾವು ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಗ ಆ ಮಾತುಗಳನ್ನ ಕೇಳಿದಾಗ ಹೌದಲ್ವಾ, ನಾವು ಎಷ್ಟು ಚೆನ್ನಾಗಿ ತಂತ್ರಜ್ಞಾನ ಬಳಸ್ಕೊಂಡು ಮನೇಲೆ ಕೂತು ಎಲ್ಲವನ್ನು ನಿರ್ವಹಿಸಬಹುದು ಅಂತ ಅನ್ಸುತ್ತೆ. ಖಂಡಿತ. ಅದೇ ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಹಿರಿಯ ನಾಗರಿಕರು ಆರೋಗ್ಯವನ್ನು ನಾವು ಹೇಗೆ ನೋಡ್ಕೋಬೋದು, ಹಿರಿಯ ನಾಗರಿಕರು ನಾವು ಸಹ ಯಾವ ರೀತಿಯಲ್ಲಿ ಆರೋಗ್ಯವನ್ನು ನೋಡ್ಕೊಳ್ತಿದ್ದೀವಿ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಅಂತೇಳಿ ಸುಮಾರು ಜನ ಹಿರಿಯ ನಾಗರಿಕರು ಶೇರ್ ಮಾಡಿಕೊಂಡ್ರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ತಾವು ಸಹ ಕೇಳಿದ್ದೀರಾ. ಈ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಬಗ್ಗೆ ಏನು ಹೇಳುತ್ತೀರಾ ಮೇಡಮ್? ಬಹಳ ಜನ ಆರೋಗ್ಯದ ಬಗ್ಗೆ ಬಹಳ ಒಳ್ಳೆಯ ಉಪಯುಕ್ತ ಸಲಹೆ, ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ಆರೋಗ್ಯನ ಕಾಪಾಡ್ಕೋಬಹುದು, ಬಹಳ ಸರಳವಾಗಿ ನಮ್ಮ ದಿನಚರಿಯನ್ನ ಸರಿಯಾಗಿ ಇಟ್ಕೊಳ್ಳೋದ್ರ ಮೂಲಕ, ವಾಕಿಂಗೇ ಆಗಿರ್ಬೋದು, ಯೋಗನೇ ಆಗಿರ್ಬೋದು, ಅದ್ರ ಮೂಲಕ ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಾನಸಿಕ ಆರೋಗ್ಯನೇ ನಾವು ನಗ್ನಗ್ತಾ ಸಂತೋಷವಾಗಿದ್ದು ಒಳ್ಳೆ ಆಲೋಚನೆಗಳು, ಸಕಾರಾತ್ಮಕ ಚಿಂತನೆಗಳ ಮೂಲಕ ಹೇಗೆ ಕಾಪಾಡ್ಕೊಳ್ಬಹುದು ಅಂತಾನು ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಸರಿಯಾದ ರೀತಿ ಪಾಲಿಸಿದ್ರೆ ಖಂಡಿತ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಎರಡನ್ನೂ ಚೆನ್ನಾಗಿ ಇಟ್ಕೋಬಹುದು ಅಂತ ಬಹಳ ಜನ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಕೇಳಿದಾಗ ತಮ್ಗೆ ಅನಿಸ್ತು ಮೇಡಮ್? ನಿಜ ಅನಿಸ್ತಾ? ಸಾಕಷ್ಟು ಜನ ತಮ್ಮ ಸುತ್ತಮುತ್ತಲಲ್ಲೂ ಈ ಥರದ ಪ್ರಾಬ್ಲಮ್ಸನ್ನು ಫೇಸ್ ಮಾಡುವಂಥ ಹಿರಿಯ ನಾಗರಿಕರನ್ನ ತಾವು ಏನಾದರೂ ಕಂಡಾಗ ಈ ಕಾರ್ಯಕ್ರಮ ಕೇಳಿದಾಗ ನಿಜ ಅಲ್ವಾ ಅಂತೇಳಿ ತಮ್ಗೇನಾದ್ರು ಅನಿಸಿತ್ತಾ ಏನು ಮೇಡಮ್ ಅಂತ? ಹೌದು ಬಹಳ ನಾವೇ ಸುತ್ತಮುತ್ತ ನೋಡಿದ್ರೆ ಎಷ್ಟು ಜನ ಇವಾಗ ಹಿರಿಯ ನಾಗರಿಕರು ಈ ತರ ಎಲ್ಲವನ್ನೂ ಬಳಸ್ಕೊಳ್ತಾ ಇದ್ದಾರೆ. ಇವಾಗ ಮನೇಲೆ ಕೂತು ಅಂತವ್ರು ಆನ್ಲೈನ್ ಪ್ರೋಗ್ರಾಮ್ಗಳು ನೋಡಬಹುದು, ಅವರು ಭಾಗವಹಿಸಬಹುದು. ಫೇಸ್ಬುಕ್ ಲೈವ್ ಇಲ್ಲ ಯೂಟ್ಯೂಬ್ಗಳಲ್ಲಿ ನೋಡ್ಕೊಂಡು, ಕೆಲವರೆಲ್ಲ ಯೂಟ್ಯೂಬ್ಗಳಲ್ಲಿ ಒಂದು ಪ್ರವಚನನೇ ಇರ್ಬೋದು, ಭಾಷಣನೇ ಆಗ್ಲಿ, ಕೆಲವರು ಅಪ್ಲೋಡು ಮಾಡಿದ್ದಾರೆ, ಕೆಲವರು ಕೇಳ್ತಾ ಇದ್ದಾರೆ. ತರ ತಂತ್ರಜ್ಞಾನವನ್ನ ಬಳಸ್ಕೊಂಡು ಇವಾಗ ಕೋವಿಡ್ ಇರೋ ಕಾರಣದಿಂದ ಆಚೆ ಹೋಗೋದಕ್ಕೆ ಎಲ್ಲರಿಗೂ ಭಯನೇ ಇದೆ. ಹಾಗಾಗಿ ಮನೆಯಲ್ಲೇ ಕೂತು ಸಮಯನ ಹೇಗೆ ಸದುಪಯೋಗ ಪಡಿಸ್ಕೋಬಹುದು, ನಮ್ ಜ್ಞಾನ ವೃದ್ಧಿಸ್ಕೋಬಹುದು, ಬೇಕಿದ್ರೆ ಮನರಂಜನೆಗೆ ಏನೋ ತರ ಅವಕಾಶ ಆಗಂತದ್ದು ಕೂಡ ಇದೆ. ಯಾವ ತರ ನಾವು ಬೆಳೆಸ್ಕೊಳ್ತೀವೋ ಆ ತರ
ನಮ್ ಕೈಯಲ್ಲೇ ಇದೆ. ನಾವು ಅದನ್ನ ಬಳಸ್ಕೊಳ್ಳೋದು, ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಅನ್ನೋದನ್ನ ನಮ್ ಕೈಯಲ್ಲೇ ಇದೆ. ಎಷ್ಟೊಂದ್ ಜನ ಹಿರಿಯ ನಾಗರಿಕರು ನಮ್ಮೊಂದಿಗೆ ಅವ್ರವ್ರ ಅನುಭವನ ಹಂಚ್ಕೊಂಡಿದ್ದಾರೆ. ಅದನ್ನೆಲ್ಲ ಕೇಳಿದಾಗ ಹೌದಲ್ವಾ, ಎಷ್ಟು ನಾವು ಮನೇಲೆ ಕೂತು ಎಲ್ಲವನ್ನೂ ಮಾಡಬಹುದಾಗಿದೆ ಅಂತ ನನ್ಗೆ ಖಂಡಿತವಾಗೂ ಅನ್ನಿಸ್ತು. ಖಂಡಿತ ಮೇಡಮ್. ಹಾಗೆಯೇ ಸಾಕಷ್ಟು ಜನ ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಈ ಹಿರಿಯ ನಾಗರಿಕರು ಹೊರಗಡೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥವರು ಹಿರಿಯ ನಾಗರಿಕರು ಈಗಿನ ತಂತ್ರಜ್ಞಾನ ವಿಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಹಣದ ವ್ಯವಹಾರವನ್ನು ಮಾಡ್ಬೋದು ಅನ್ನೋದನ್ನು ಸಾಕಷ್ಟು ಹಿರಿಯ ನಾಗರಿಕರು ಅವರು ಅನುಭವವನ್ನು ಹಂಚ್ಕೊಂಡಿದ್ರು. ಇವುಗಳ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ಈಗ ಈ ಗೂಗಲ್ ಪೇ, ಫೋನ್ ಪೇ ಇವೆಲ್ಲ ಬಂದಿರೋದ್ರಿಂದ ಮನೇಲೆ ಕೂತು ಇವಾಗ ಆನ್ಲೈನ್ ಆರ್ಡರ್ ಮಾಡ್ಕೊಳ್ತಾರೆ. ಅದನ್ನ ಈ ಗೂಗಲ್ ಪೇ ಈ ತರ ಟ್ರಾನ್ಸಾಕ್ಷನ್ಗಳು ಈ ತರನೇ ಮಾಡ್ಕೊಂಡು ಅವ್ರ ಮನೆಯಿಂದ ಆಚೆ ಹೋಗ್ದೇನೆ ತಮ್ಮ ಕೆಲ್ಸಗಳಂತ ಮಾಡ್ಕೋಬಹುದು. ಬ್ಯಾಂಕ್ಗೆ ಹೋಗ್ಬೇಕು ಅನ್ನೋದಿಲ್ಲ. ಆ ತರ ಬ್ಯಾಂಕ್ನವರು ಇವಾಗ ಎಲ್ಲಾನು ಡಿಜಿಟಲೈಸ್ ಮಾಡ್ತಿದ್ದಾರೆ. ಹಿರಿಯ ನಾಗರಿಕರಿಗೆ ಅವ್ರಿಗೆ ಬೇಕಾದಂತ ಒಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳುವಳಿಕೆನೂ ಕೊಡ್ತಿದ್ದಾರೆ. ಹಾಗಾಗಿ ಮನೇಲೆ ಕೂತು ಅವರು ತಮ್ಮ ಎಲ್ಲ ವ್ಯವಹಾರನೂ ಮಾಡ್ಕೊಳ್ಳಕ್ಕೆ ಬಹಳ ಅನುಕೂಲ ಆಗಿದೆ. ಎಷ್ಟೊಂದ್ ಜನ ಅವ್ರ ಅನುಭವನೂ ಹೇಳಿದ್ದಾರೆ. ಅದೆಲ್ಲ ನಿಜಾನೇ ಅಲ್ವಾ? ನಾವು ಬಳಸ್ಕೋಬೇಕಷ್ಟೇ ಅದನ್ನ ಸರಿಯಾದ ರೀತಿಯಲ್ಲಿ. ತಂತ್ರಜ್ಞಾನನ ಬಳಸ್ಕೋಬೇಕು, ತಂತ್ರಜ್ಞಾನವನ್ನ. ಆಗ ನಾವು ಕೂತ್ ಕಡೆನೆ ನಾವು ಎಲ್ಲೂ ಹೊರಗಡೆ ಹೋಗ್ದೇನೆ, ಅಕಸ್ಮಾತ್ ಕೆಲವ್ರ ಕೈಲಾಗಲ್ಲ, ಕೆಲವ್ರಿಗೆ ಬೇರೆ ಕರ್ಕೊಂಡು ಹೋಗೋರು ಇರಲ್ಲ, ಅಂಥವ್ರಿಗೆಲ್ಲ ಇದು ನಿಜವಾಗ್ಲೂ ಬಹಳ ಉಪಯುಕ್ತವಾದಂತಹ ಒಂದು ಸಂಗತಿ ಅಲ್ವಾ? ಎಲ್ಲರ ಕೂತ್ ಕಡೆನೆ ಅವರು ಕೆಲ್ಸಗಳನ್ನ ನಿರ್ವಹಿಸ್ಕೋಬಹುದು. ಯಾರಿಗೂ ಕಾಯೋ ಅಷ್ಟಿರಲ್ಲ. ಹಾಗಾಗಿ ಬಹಳ ಒಳ್ಳೆಯ ಉಪಯುಕ್ತವಾದಂತಹ ಒಂದು ಸಂಗತಿ. ಖಂಡಿತ ಮೇಡಮ್. ಸಾಕಷ್ಟು ಹಿರಿಯ ನಾಗರಿಕರ ಅನುಭವಗಳನ್ನು ಹಂಚ್ಕೊಂಡಾಗ ಸಾಕಷ್ಟು ಜನ ರಿಟೈರ್ಡ್ ಆದಮೇಲೆ ಆಗಿರ್ಬೋದು, ವಯಸ್ಸಾದ ನಂತರ ಏನು ಮಾಡೋದು, ಸಮಯ ಕಳೆದು ಹೇಗೆ ಅಂತೇಳಿ ಚಿಂತೆ ಮಾಡ್ತಿರೋಂಥವ್ರಿಗೆ ಸಾಕಷ್ಟು ಹಿರಿಯ ನಾಗರಿಕರು ಅವರ ಅನುಭವವನ್ನು ಹಂಚ್ಕೊಂಡು ಯಾವ ರೀತಿ ಸಮಯ ಕಳೆಯೋದು, ಯಾವ ರೀತಿಯ ಚಟುವಟಿಕೆಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅವರ ಅನುಭವಗಳನ್ನು ಹಂಚ್ಕೊಂಡ್ರು ಮೇಡಮ್. ಈ ಕಾರ್ಯಕ್ರಮಗಳು ಸಹ ತಾವು ಕೇಳಿದ್ದೀರಾ, ಏನು ಅನಿಸ್ತಿದೆ ಈ ಕಾರ್ಯಕ್ರಮ ಕೇಳಿದಾಗ? ಕೇಳಿದಾಗ ಬಹಳ ಉಪಯುಕ್ತವಾದಂಥದ್ದು. ಇವಾಗ ಕೆಲವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋರಿಗೆ ಒಂದು ಮಾರ್ಗದರ್ಶನ ತೋರಿಸುವಂತ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಮುದಾಯ ರೇಡಿಯೋ ಸಾರಥಿ ಜಲಕ್ ಅಂತ. ಪ್ರಥಮವಾಗಿ ಮೊದಲಿಗೆ ನಾನು ಅದನ್ನೇ ಹೇಳಿದ್ದು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಏನ್ ಮಾಡ್ಬಹುದು ಅಂತ. ಅದನ್ನ ತೋರಿಸಿ ನೀವು ಈ ತರ ಮಾಡಬಹುದು ಅಂತ ಅವ್ರಿಗೊಂದು ದಾರಿ ದೀಪದ ತರ ಅವ್ರಿಗೆ ಒಂದು ಸಲಹೆ ಸೂಚನೆಗಳು ಹಿರಿಯ ನಾಗರಿಕರ ಮುಖಾಂತರ ನೀವು ಜನರನ್ನ ತಲುಪ್ತಾ ಇದ್ದೀರಾ. ಆ ಜನರನ್ನ ತಲುಪೋ ಮಾರ್ಗನೂ ಬಹಳ ಮುಖ್ಯ. ಇವಾಗ ಬೇರೆ ಇದ್ರ ಮಾಧ್ಯಮದಲ್ಲಿ ಅಂದ್ರೆ ಕಷ್ಟ. ಒಂದು ರೇಡಿಯೋನೋ ಟಿವಿಗಳಲ್ಲೋ ಆದ್ರೆ ಜನನು ಆಸಕ್ತಿಯಿಂದ ನೋಡ್ತಾರೆ, ಕೇಳ್ತಾರೆ. ಆವಾಗ ಅವ್ರಿಗೂ ಅರ್ಥ ಆಗುತ್ತೆ, ಅರಿವು ಮೂಡುತ್ತೆ ಅವರಲ್ಲೂ. ಸೊ ನಾವು ಇದನ್ನ ಬಳಸ್ಕೋಬೋದಲ್ವಾ ಅನ್ನೋದೊಂದು ಅರ್ಥ ಆಗುತ್ತೆ. ಹಾಗಾಗಿ ಇದು ಜನರನ್ನು ತಲುಪುವಂತ ಕಾರ್ಯಕ್ರಮ ಅಂತ ನಾನು ಅದಕ್ಕೆ ಮೊದಲಿಗೆ ಹೇಳಿದ್ದು. ಹಾಗಾಗಿನೇ ನಾನು ಇನ್ನೊಮ್ಮೆ ನಿಮ್ಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ, ನಿಮ್ಗೆ ಸಮುದಾಯ ತಂಡಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಖಂಡಿತ ಧನ್ಯವಾದಗಳು ಮೇಡಮ್. ಜೊತೆಗೇನೆ ಕೆಲವೊಂದು ಚಟುವಟಿಕೆಗಳು ಭಾಗವಹಿಸ್ಕೊಳ್ಳೋದಕ್ಕೆ ಹಿರಿಯ ನಾಗರಿಕರಿಗೆ ಈಗ ವಯಸ್ಸಾದ ನಂತರ ನಾವು ಒಂಟಿತನ, ನಮ್ಮ ಮಕ್ಕಳು ಬಿಟ್ಟು ಹೋದ್ರು, ಬೇರೆ ದೇಶದಲ್ಲಿದ್ದಾರೆ, ಅಥವಾ ನನ್ನನ್ನು ಯಾರು ಮಾತಾಡ್ಸೋರಿಲ್ಲ, ಅಥವಾ ಯಾರು ಕೇರ್ ಮಾಡೋರಿಲ್ಲ, ಈ ಥರದ ಮನೋಭಾವ ಇಟ್ಕೊಂಡ್ರಂತ ಹಿರಿಯರನ್ನೇ ನಾವು ಸುತ್ತಮುತ್ತ ಸಾಕಷ್ಟು ಜನ ನೋಡ್ತೀವಿ. ಇಂಥ ಹಿರಿಯ ನಾಗರಿಕರಿಗೆ ಏನು ಹೇಳ್ತಾರೆ ಮೇಡಮ್? ಸಾಕಷ್ಟು ಹಿರಿಯ ನಾಗರಿಕರು ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ಸಹ ಹಂಚ್ಕೊಂಡಿದ್ರು. ತಾವು ವೈಯಕ್ತಿಕವಾಗಿ ಹಿರಿಯ ನಾಗರಿಕರಿಗೆ ಕೆಲವೊಂದು ಸಲಹೆಗಳನ್ನ ಅಥವಾ ಕೆಲವು ಸೂಚನೆಗಳನ್ನ ನೀಡೋದಾದ್ರೆ ಏನ್ ತಿಳಿಸ್ಕೊಡಕ್ಕೆ ಬಯಸ್ತೀರಾ ಮೇಡಮ್? ಮೊದಲಿಗೆ ಆ ಭಾವನೆಯನ್ನು ಬಿಟ್ಬಿಡ್ಬೇಕು. ನಾನು ಯಾರಿಗೂ ಬೇಕಾಗಿಲ್ಲ, ಬೇಡ, ಆ ತರ ಒಂದು ನೆಗೆಟಿವ್ ನೇತ್ಯಾತ್ಮಕ ಯೋಚನೆ ಚಿಂತೆಗಳನ್ನು ಬಿಟ್ಟು, ಇಷ್ಟೆಲ್ಲ ಅವಕಾಶಗಳಿದೆಯಲ್ಲ, ನಾವ್ ಇಷ್ಟೆಲ್ಲ ನೋಡ್ತಿದೀವಿ, ಇಷ್ಟೆಲ್ಲ ಕೇಳ್ತಿದೀವಲ್ಲ, ನಾವು ಇದ್ರ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ನಾವು ಆ ಯೋಚನೆಗಳಿಂದ ಆಚೆ ಬರ್ಬೋದಲ್ವಾ ಅಂತ ಖಂಡಿತ ಅನ್ಸುತ್ತೆ. ಅದನ್ನ ಅವ್ರು ಮೊದಲಿಗೆ ಆ ಭಾವನೆಯನ್ನ ತೆಗೆದ್ಬಿಡ್ಬೇಕು ಅವ್ರ ಮನಸ್ಸಿನಿಂದ. ಇಷ್ಟು ಜನರ ನಾವು ಅನುಭವನ ಕೇಳ್ತಾ ಇದೀವಿ, ಅವರೆಲ್ಲ ಎಂತ ಒಳ್ಳೊಳ್ಳೆ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ಅದನ್ನ ನಮ್ಮ ಜ್ಞಾನನೇ ಆಗಿರ್ಬೋದು, ಒಂದು ಮನರಂಜನೆಗೆ ಆಗಿರ್ಬೋದು, ಚಟುವಟಿಕೆಗಳಿಗೆ ಆಗಿರ್ಬೋದು, ಎಷ್ಟು ವಿಧದಲ್ಲಿ ಅವರು ಈ ತರ ಅವಕಾಶಗಳಿದೆ ಅಂತ ನಮ್ಗೆ ದಾರಿ ತೋರಿಸ್ತಿದ್ದಾರೆ. ಆ ದಾರಿಲಿ ನಾವು ಮುನ್ನಡೆದ್ರೆ, ಇವಾಗ ನಮ್ಗೆ ಇಂಟ್ರೆಸ್ಟ್ ಇರೋದು ಯಾವ್ದೋ ಒಂದು ಫೀಲ್ಡ್, ಒಂದು ಕ್ಷೇತ್ರ ಸಿಗುತ್ತೆ, ನಮ್ಗೆ ಆಸಕ್ತಿ ಇರೋ ಆ ಕ್ಷೇತ್ರದಲ್ಲೇ
ಮುಂದೆ ಹೋಗ್ಬೋದು ಅನ್ನೋದಕ್ಕೆ ದಾರಿದೀಪವಾಗಿ ಎಷ್ಟು ಜನ ಅವ್ರ ಅನುಭವನ ಹಂಚ್ಕೊಂಡಿದ್ದಾರೆ, ಅದನ್ನ ನಾವು ಬಳಕೆ ಮಾಡ್ಕೋಬೇಕು ಅಷ್ಟೇ, ಬಳಸ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ. ಖಂಡಿತ ಮೇಡಮ್. ಹಾಗೆ ಸಾಕಷ್ಟು ಹಿರಿಯ ನಾಗರಿಕರು ಏನು ಅನ್ಕೊಳ್ತಾರೆ ಅಂತಂದರೆ, ಅವ್ರಿಗೆ ಆಸೆಗಳಿರುತ್ತೆ, ಏನೋ ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿರ್ತಾರೆ ಜೀವನದಲ್ಲಿ. ಆದರೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ಆ ಸಾಧನೆಗಳನ್ನು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಹಿರಿಯ ನಾಗರಿಕರು ಕೆಲವರು ಹಿರಿಯರಾದ ಮೇಲೆ ಸಾಧನೆಗಳನ್ನು ಗುರಿಗಳನ್ನು ತಲುಪಿರುವಂಥದ್ದನ್ನು ಸಹ ಸಾಕಷ್ಟು ಹಿರಿಯ ನಾಗರಿಕರು ಅವರ ಅನುಭವಗಳನ್ನು ಹಂಚ್ಕೊಂಡ್ರು. ಸಾಕಷ್ಟು ಹಿರಿಯ ನಾಗರಿಕರು ನನಗೆ ವಯಸ್ಸಾಗಿದೆ, ನನ್ನ ಕೈಲಿ ಏನೂ ಆಗಲ್ಲ ಅಂತಕ್ಕಂಥ ಮನೋಭಾವದಿಂದ ಸಾಕಷ್ಟು ಜನ ಹಿರಿಯ ನಾಗರಿಕರನ್ನು ನಾವು ಸುತ್ತಮುತ್ತಲಲ್ಲಿ ನೋಡ್ತಿರ್ತೀವಿ. ಈ ಥರದವರನ್ನು ಇಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್? ಅನುಭವ ಕಾರ್ಯಕ್ರಮವನ್ನು ತಾವು ಕೇಳಿದ್ದೀರಾ, ಈ ಅನುಭವಗಳ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಮೇಡಮ್? ಮೊದಲಿಗೆ ಅವ್ರು ಆ ಭಾವನೆಯನ್ನ ಬಿಟ್ಟು ಆಚೆ ಬರಬೇಕು. ಈ ಕಾರ್ಯಕ್ರಮಗಳನ್ನು ಕೇಳಿ ಇದರಿಂದ ಸ್ಫೂರ್ತಿ ಪಡೆದು ಅವರು ತಮ್ಗೇನು ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಿಲಿ ಅಂತ. ಇಷ್ಟು ಚೆನ್ನಾಗಿ ಎಷ್ಟು ಹಿರಿಯ ನಾಗರಿಕರು, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸತ್ಯವತಿ ರಾಮನಾಥ್ ಅವರು ಇಷ್ಟು ವಯಸ್ಸಾಗಿದೆ, ಇವಾಗ್ಲೂ ಅವ್ರ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಿಂತಕ್ಕೆ ಅವರು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮನೆಯಲ್ಲೇ ಕೂತು ಎಲ್ಲವನ್ನೂ ಅವ್ರು ನಡೆಸ್ತಾ ಇದ್ದಾರೆ. ಮೊನ್ನೆ ಸಹಿತ ನಾನು ಅವ್ರ ಹತ್ರ ಮಾತಾಡಿದೆ, ನನಗೆ ಟೈಮೇ ಇಲ್ಲಮ್ಮ, ಇಷ್ಟೆಲ್ಲ ಕಾರ್ಯಕ್ರಮಗಳಿದೆ, ನನ್ಗೆ ಸಮಯ ಹೊಂದಿಸೋದೇ ಕಷ್ಟ ಅಂತ ಹೇಳಿದ್ರು. ಅದನ್ನೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಇಂಥವ್ರನ್ನ ನಾವು ಮಾದರಿಯಾಗಿ ತಗೊಂಡು ನಾವು ನಮ್ಮ ಕೈಲಾಗಿದ್ದು ಏನಾಗುತ್ತೋ, ನಮ್ಗೆ ಏನ್ ಆಸಕ್ತಿ ಇದೆಯೋ ಅದನ್ನ ಮಾಡ್ಕೊಂಡು ಹೋಗ್ಬೋದು. ಅದನ್ನ ನೀವು ಆ ಕೆಲಸನ ಸಾರ್ಥಕವಾಗಿ ಸಮರ್ಥವಾಗಿ ಮಾಡ್ತಾ ಇದ್ದೀರಾ. ಸಲಹೆ ಅಂದ್ರೆ ಇದೆ, ಇದನ್ನ ಈ ಕಾರ್ಯಕ್ರಮನ ಕೇಳಿ ನೀವು ಪ್ರೇರಣೆಗೊಂಡು ನಿಮ್ಗೆ ಏನ್ ಇಷ್ಟ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಿರಿ. ತಂತ್ರಜ್ಞಾನದ ಸಹಾಯ ಇದೆ, ಈ ತರ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರ, ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಹಾಗೆ ಒಟ್ಟಾರೆಯಾಗಿ ಕೊನೆಯದಾಗಿ ತಾವು ಹಿರಿಯ ನಾಗರಿಕರಿಗೆ ಈ ಕಾರ್ಯಕ್ರಮಗಳ ಬಗ್ಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು, ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಡೋದಾದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತಾಗಿ ಕೊನೆಯದಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡೋದಾದರೆ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಮೇಡಮ್? ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ಹಿರಿಯ ನಾಗರಿಕರು ಮೊದಲಿಗೆ ತಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡು, ನಮ್ಮ ಸುತ್ತ ಇಂಥ ಎಷ್ಟೋ ಒಳ್ಳೆಯ ವಿಚಾರಗಳಿದೆ, ಸಮುದಾಯ ರೇಡಿಯೋ ಮೂಲಕ ಎಷ್ಟೋ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ, ಇವುಗಳನ್ನೆಲ್ಲ ಕೇಳಿ ಅವರು ಸ್ಫೂರ್ತಿ ಪಡೆದು ಅವ್ರಿಗೆ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಅವ್ರಿಗೂ ಒಂದು ಮನಸ್ಸಿಗೆ ಸಂತೋಷನೂ ಸಿಗುತ್ತೆ, ಆರೋಗ್ಯನೂ ಸುಧಾರಿಸುತ್ತೆ ಅಂತ ಹೇಳೋದಿಕ್ಕೆ ಇಷ್ಟ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಆರೋಗ್ಯ, ತಂತ್ರಜ್ಞಾನ, ವಿಜ್ಞಾನ ಈ ಒಂದು ವಿಷಯಗಳ ಕುರಿತಾಗಿ ತಮ್ಮ ಅಭಿಪ್ರಾಯ, ತಮ್ಮ ಫೀಡ್ಬ್ಯಾಕನ್ನು ಕಾರ್ಯಕ್ರಮಗಳ ಕುರಿತಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಇಷ್ಟೆಲ್ಲ ಫೀಡ್ಬ್ಯಾಕು, ತಮ್ಮ ಅಭಿಪ್ರಾಯಗಳನ್ನು ಕಾರ್ಯಕ್ರಮಗಳ ಕುರಿತಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಧನ್ಯವಾದ ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಕಥೆಗಾರ್ತಿಯಾದಂತಹ ಶೈಲಜಾ ಪ್ರಸಾದ್ ಅವರು ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾದಂಥ ಆರೋಗ್ಯ, ತಂತ್ರಜ್ಞಾನ, ವಿಜ್ಞಾನ ಈ ವಿಷಯಗಳ ಕುರಿತಾದಂತಹ ಕಾರ್ಯಕ್ರಮಗಳ ಕುರಿತಾಗಿ ಅವರ ಒಂದು ಅಭಿಪ್ರಾಯ ಮತ್ತು ಫೀಡ್ಬ್ಯಾಕನ್ನು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ, ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂಥ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತೊಬ್ಬ ಅತಿಥಿಗಳೊಂದಿಗೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.